ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡದಲ್ಲಿ ಅಥವಾ ಮತ್ತು ಸೇವಂತಿಗೆ ಗಿಡದಲ್ಲಿ ಯಾವುದೇ ಒಂದು ಗಿಡದಲ್ಲಾದ್ರೂ ಅಷ್ಟೇ ಹೂವು ಹೆಚ್ಚಾಗಿ ಬರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಆ ಹೂವು ಹೆಚ್ಚಾಗಿ ಬರೋದಕ್ಕೆ ನಾವು ಯಾವ ರೀತಿ ಗೊಬ್ಬರ ಕೊಡೋದ್ರಿಂದ ಉಪಯೋಗ ಆಗುತ್ತೆ ಅನ್ನೋದನ್ನು ಇವತ್ತು ನಾನು ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಇವತ್ತು ನಾನು ತೋರಿಸೋವಂತಹ ಗೊಬ್ಬರ ತುಂಬಾ ಒಳ್ಳೆಯದು ಗಿಡಗಳಿಗೆ. ಅದರಲ್ಲೂ ದುಡ್ಡು ಕೊಟ್ಟು ತರೋ ಅಂಥದ್ದು ಏನೂ ಇಲ್ಲ. ಈ ಗೊಬ್ಬರನ ನಾವು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಮಾಡೋ ಅಂಥದ್ದು. ಇದೊಂಥರ ಫ್ಲವರ್ ಬೂಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಒಂದು ಬೌಲಷ್ಟು ಸಾಸಿವೆ ತಗೊಂಡಿದ್ದೀನಿ. ಆ ಸಾಸಿವೆನ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಈ ಸಾಸಿವೆ ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆ ಗ್ರೋತು ಸಹ ಕೊಡುತ್ತೆ. ಫಂಗಸ್ ಆಗದೆ ಇರೋ ಥರನೂ ಸಹ ತಡೆಯುತ್ತೆ. ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ನೀವು ನೀರೆಲ್ಲ ಹಾಕೋಬಾರ್ದು, ಹಂಗೇ ಡ್ರೈ ಆಗಿ ರುಬ್ಕೋಬೇಕು. ಹಳಿ ಇತ್ತು ಅಂದರೆ ನಾವು ಗಿಡಗಳಿಗೆ ಹಾಕಿದಾಗ ಅದರಲ್ಲಿ ಸಸಿಗಳೆಲ್ಲ ಬರೋ ಚಾನ್ಸ್ ಇರುತ್ತೆ. ಹಂಗಾಗಿ ನಾವು ಒಂದು ಸಾಸಿವೆ ಕಾಳು ಇಲ್ಲದೆ ಇರೋ ಥರ ನಾವು ರುಬ್ಕೋಬೇಕು. ರುಬ್ಕೊಂಡು ನಾನಿವಾಗ ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ಮತ್ತು ಒಂದು ಟಿಶ್ಯೂ ಪೇಪರು ಸಹ ತಗೊಂಡಿದ್ದೀನಿ, 2. ಆ ಟಿಶ್ಯೂ ಪೇಪರ್ನ ತಗೊಂಡು ನಾವು ಈ ಸಾಸಿವೆನ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಿ ಮುಚ್ಚಿಟ್ಟಿಡಬೇಕು. ಯಾಕೆ ಮುಚ್ಚಿಡಬೇಕು ಅಂದರೆ ಇದರಲ್ಲಿ ಎಣ್ಣೆ ಅಂಶ ಇರೋದೆಲ್ಲ ಆ ಪೇಪರಲ್ಲಿ ಬಿಟ್ಕೊಳುತ್ತೆ. ಒಂದು ದಿನ ಹಾಗೆ ಇಟ್ಟಿಡಬೇಕು ನಾವು. ಇದು ಪಟ್ನ ಥರ ಕಟ್ಬಿಟ್ಟು ಇಟ್ಟಿಡಬೇಕು. ಆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಆದಮೇಲೆ ನಾವು ಗಿಡಕ್ಕೆ ಹಾಕಬೇಕು. ಈ ಎಣ್ಣೆ ಅಂಶ ಇದ್ದರೆ ಏನಾಗುತ್ತೆ ಅಂದರೆ ಇರುವೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡೋದ್ರಿಂದ ಒಳ್ಳೆಯದು ಅಂತ ನನ್ನ ಭಾವನೆ. ನೋಡಿ, ನಾನು ಇದನ್ನು ಫೋಲ್ಡ್ ಮಾಡಿ ಅದಕ್ಕೆ ರಬ್ಬರ್ ಹಾಕ್ತೀನಿ. ಇಲ್ಲ ನೀವು ಇದು ನ್ಯೂಸ್ ಪೇಪರ್ ಇಲ್ಲ ಅಂದ್ರೂ ಒಂದು ಬಟ್ಟೆಲಾದ್ರೂ ಸುತ್ತಿ ಇಡ್ಬೋದು. ನೋಡಿ, ನಾನು ಇದನ್ನು ನ್ಯೂಸ್ ಪೇಪರಲ್ಲಿ ಮತ್ತು ಟಿಶ್ಯೂ ಪೇಪರಲ್ಲಿ ಸುತ್ತಬಿಟ್ಟು ನಾನು ರಬ್ಬರ್ ಹಾಕಿ ಇಡ್ತೀನಿ. ಒಂದು ದಿನ ಇಡ್ತೀನಿ. ನೀವು ಇಲ್ಲ ಅಂದರೆ 2 ದಿನ ಬೇಕಾದರೂ ಇಟ್ಕೋಬೋದು. ನಾನು 1 ದಿನ ಇಟ್ಟಿದ್ದೀನಿ ಅಷ್ಟೇ. ನೋಡಿ, 2 ಸೈಡು ನಾನು ರಬ್ಬರ್ ಹಾಕ್ತಾಯಿದ್ದೀನಿ. ನಿಮಗೆ ಈ ಥರ ರಬ್ಬರ್ ಇಲ್ಲ ಅಂತ ಅಂದರೆ ನೀವು ಒಂದು ದಾರದಲ್ಲಾದರೂ ಕಟ್ಬೋದು, ಇಲ್ಲ ಒಂದು ಗಮ್ ಟೇಪಲ್ಲಾದ್ರೂ ಅಂಟಿಸ್ಬೋದು. ಒಟ್ಟಿನಲ್ಲಿ ಅದು ಓಪನ್ ಆಗದೆ ಇರೋ ಥರ ಇಟ್ಟರೆ ಆಯಿತು. ನೋಡಿ, ಇವಾಗ 1 ದಿನ ಆದಮೇಲೆ ತೆಗಿತಾ ಇದ್ದೀನಿ ನಾನು. ಅದು ಎಣ್ಣೆ ಎಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ. ಅದು ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಅಂದರೆ ನಾವು ಡೈರೆಕ್ಟಾಗಿ ನೋಡಿದ್ರೆ ಕಾಣಿಸುತ್ತೆ ಅದು. ನೋಡಿ, ಅದರಲ್ಲಿ ಟಿಶ್ಯೂ ಪೇಪರಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಅದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ನಾವು ಇನ್ನೊಂದು ಬೌಲ್ ತಗೊಳ್ಳೋಣ. ಇನ್ನೊಂದು ಬೌಲ್ ತಗೊಂಡು ಆ ಬೌಲ್ಗೆ ನಮಗಿವಾಗ ಎಷ್ಟು ಬೇಕು ಗಿಡಗಳಿಗೆ ಹಾಕೋದಕ್ಕೆ ಅಂತ ಅದು ನೋಡಿ, ನಾನಿವಾಗ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಬೌಲಿಗೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ನಾವು ಸಾಸಿವೆ ರುಬ್ಬಿದ್ವಲ್ಲ ಆ ರುಬ್ಬಿರೋಂಥ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಂಡ್ರೆ ಈ ಟೀ ಪೌಡ್ರನ್ನ ನಾವು ಉಪಯೋಗಿಸ್ದೇ ಇರೋವಂಥ ಟೀ ಪೌಡ್ರ್ ತಗೋಬೇಕು. ಇಲ್ಲಾಂದರೆ ನೀವು ಉಪಯೋಗಿಸಿರೋ ಅಂಥದ್ದನ್ನಾದ್ರೂ ತೊಗೊಂಡ್ರೂ ಪರವಾಗಿಲ್ಲ. ನಾನು 1.5 ಸ್ಪೂನಷ್ಟು ನಾನು ಟೀ ಪೌಡ್ರ್ ತಗೋತಾ ಇದ್ದೀನಿ. ನೋಡಿ, ಅದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಸಿವೆಯಲ್ಲಿ ಪೊಟ್ಯಾಷಿಯಮ್, ನೈಟ್ರೋಜನ್, ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಗಿಡದಲ್ಲಿ ಹೊಸ ಚಿಗುರು ಬರೋದಕ್ಕೆ ಅನುಕೂಲ ಮಾಡುತ್ತೆ. ನೋಡಿ, ಇವಾಗ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಅಂದರೆ ನೀವು ಒಂದೇ ಗಿಡಕ್ಕೆ ಅಂತ ಏನಿಲ್ಲ, ನಾನು ಎಲ್ಲ ಗಿಡಗಳಿಗೂ ಹಾಕ್ತಿದ್ದೀನಿ. ನೀವು ಇದೇ ಥರನೇ ಎಲ್ಲ ಗಿಡಗಳಿಗೂ ಹಾಕೋಬೋದು. ಅಂದರೆ ನೀವು ಸ್ವಲ್ಪ ಮಣ್ಣು ಲೂಸ್ ಮಾಡಿನೂ ಹಾಕ್ಕೋಬೋದು. ನಾನು ಮೊನ್ನೆ ಎಲ್ಲ ಲೂಸ್ ಮಾಡಿದ್ದೀನಿ. ಇದನ್ನು ಲೂಸ್ ಮಾಡಿ ಅದಕ್ಕೆ ನಾನು ಎಲೆ ಎಲ್ಲನೂ ಅದು ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಮಣ್ಣು ಮುಚ್ಚಿದ್ದೀನಿ. ಹಂಗಾಗಿ ನಾನೇನು ಅದನ್ನು ಮತ್ತೆ ಕೆದ್ಕೋಕ್ಕೆ ಹೋಗಿಲ್ಲ. ಹಂಗಾಗಿ ನಾನು ಅದ್ರ ಮೇಲೇ ಡೈರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ. ನೀವು ಈ ಥರ ಗೊಬ್ಬರ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ. ನಾನು ನೋಡಿ, ಮಲ್ಲಿಗೆ ಹೂವು, ದಾಸವಾಳ ಗಿಡ ಮತ್ತು ಕನಕಾಂಬರ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ನಾನು ಇಂಥ ಗಿಡ ಅಂತಲೇ ಪರ್ಟಿಕ್ಯುಲರಾಗಿ ಇಂಥ ಗಿಡ ಅಂತ ಏನೂ ಇಲ್ಲ, ನಾನು ಎಲ್ಲ ಗಿಡಕ್ಕೂ ಹಾಕ್ತಿದ್ದೀನಿ. ನಾನು ಯಾವುದೇ ಒಂದು ಗೊಬ್ಬರ ಕೊಟ್ಟರು ಅಷ್ಟೇ, ಯಾವುದೇ ಒಂದು ಫರ್ಟಿಲೈಸರ್ ಕೊಟ್ಟರು ಅಷ್ಟೇ, ನಾನು ಒಂದೇ ಗಿಡಕ್ಕೆ ಹಾಕೋದಿಲ್ಲ, ಎಲ್ಲ ಗಿಡಕ್ಕೂ ಹಾಕ್ತೀನಿ. ಈಗ ಎಲ್ಲ ಗಿಡದಲ್ಲೂ ನಮಗೆ ಹೆಚ್ಚು ಹೂವು ಮೊಗ್ಗು ಎಲ್ಲ ಬರಬೇಕಲ್ಲ, ಹಾಗಾಗಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.